ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಸೈಡ್ ಎಫೆಕ್ಟ್ ಭಾರತದಲ್ಲಿ ಎಲ್ಪಿಜಿ ಸಪ್ಲೈನಲ್ಲಿ ತೊಂದರೆಗಳಾಗಿದ್ದಾವೆ. ಮೊದಲ ಇಂಪ್ಯಾಕ್ಟ್ ಕಾಣಿಸ್ತಾ ಇರೋದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಲ್ಲಿ. ಮಹಾನಗರಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ. ಬೆಂಗಳೂರು, ಮುಂಬೈ, ಚೆನ್ನೈ, ದೆಹಲಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಾಗಿದೆ. ಮಧ್ಯಾಹ್ನದಷ್ಟೊತ್ತಿಗೆ ಸಿಲಿಂಡರ್ಗಳ ಕೆಲವು ಕಡೆ ಖಾಲಿಯಾಗಿದ್ದಾವೆ. ಹೊಸ ಸಪ್ಲೈ ಸಿಗ್ತಿಲ್ಲ. ಕೆಲವು ಕಡೆ ಹೋಟೆಲ್ಗಳ ಬಂದ್ ಆಗಿರುವ ಮಾಹಿತಿಗಳು ಕೂಡ ಬರ್ತಾ ಇದೆ. ಬೆಂಗಳೂರಿಗೆ ಒಂದು ದಿನದ ಅವಶ್ಯಕತೆ 22,000 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ 22,000 ಸಿಲಿಂಡರ್ ಬೇಕು. ಇವತ್ತು ಕರೆಕ್ಟಾಗಿ ಅರ್ಧ ಮಾತ್ರ ಸಪ್ಲೈ ಆಗಿದಾವಂತೆ, 11,000 ಮಾತ್ರ. ಮೈಸೂರು, ಹಾವೇರಿ, ವಿಜಯಪುರ, ಬೀದರ್, ಚಿಕ್ಕಮಗಳೂರು, ಯಾದಗಿರಿ, ಧಾರವಾಡ, ರಾಯಚೂರು, ಕೊಪ್ಪಳಗಳಲ್ಲಿ ಸಿಲಿಂಡರ್ಗಳ ಕೊರತೆ ಕಾಣಿಸ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳು. ಬಿಜೆಪಿ ಸರ್ಕಾರಕ್ಕೆ ಮೋದಿ ಹಠ. ಯೂತ್ ಕಾಂಗ್ರೆಸ್ ಧಿಕ್ಕಾರ 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 ಧಿಕ್ಕಾರ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್. ಕಮರ್ಷಿಯಲ್ ಅಲ್ಲಿ ತುಂಬಾ ಕೊರತೆ ಆಗಿದೆ. ಕಮರ್ಷಿಯಲ್ ಪೂರ್ತಿ ಸ್ಥಗಿತವಾಗಿದ್ದರಿಂದ ಕಮರ್ಷಿಯಲ್ ಸ್ಥಗಿತವಾಗಿದೆ. ಡೊಮೆಸ್ಟಿಕ್ ಅಲ್ಲಿ ಸಪ್ಲೈ ಆಗ್ತಾ ಇದೆ, ಅದೇನು ಪರ್ಪಸ್ ನಡೀತಾ ಇದೆ, ಅದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನಮ್ಮ ಹೋಟೆಲ್ ಪರ್ಪಸ್ ಇರ್ಬೋದು, ನಮ್ಮ ಚೌಟ್ರಿ ಇರ್ಬೋದು, ರಾಮಯ್ಯ ಟೆಕ್ನಾಲಜಿ ಇರ್ಬೋದು, ಈ ತರ ಹೋಟೆಲ್ಗಳಿಗೆಲ್ಲ ತುಂಬಾ ಮಕ್ಕಳು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹೋಟೆಲ್ ಪರ್ಪಸ್ ಅಲ್ಲಿ ಹಾಸ್ಟೆಲ್ಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಬರೋದ್ರಿಂದ ನಾವು ಹೋಟೆಲ್ ಬಂದ್ ಮಾಡೋದೇ 100%. ಯಾಕಂತ ಹೇಳಿದ್ರೆ ಬೇರೆ ವಿಚಾರನೇ ಇಲ್ಲ ನಮ್ಮ ಕಡೆ. ಯಾಕಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಏನೂ ಇಲ್ಲ. 10-15 ವರ್ಷ ಹಿಂದೆ ಕಟ್ಟಿಗೆ ಒಲೆ ಎಲ್ಲ, ಈಗ ನನ್ನ ಲೆಕ್ಕದಾಗೆ 100% ಇಲ್ಲ. ಆದ್ದರಿಂದ ಭಾಳ ಕಷ್ಟ. ಈಗ ಸರಿದೂಗಿಸೋಕೆ ಸಾಧ್ಯನೇ ಇಲ್ಲ. ಇವತ್ತು ಬಂದ್ ಮಾಡೋ ಪರಿಸ್ಥಿತಿ, ಕಾರ್ಮಿಕರದು ಹಾಹಾಕಾರ ಆಗ್ಬೋದು. ಯಾವ ರೀತಿ ಮಾಡೋದು, ಕೋವಿಡ್ಗಿಂತ ವಿಭಿನ್ನವಾಗಿ ಇದು ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹೊರಗಡೆ ಯುದ್ಧ ಆಗ್ತಿರೋದ್ರಿಂದ ದಯವಿಟ್ಟು ಹೋಟ್ಲುಗಳನ್ನ ನಿಲ್ಲಿಸ್ಬಿಡಿ ಅಂದರೆ ಕಾರಣಾಂತರಗಳಿಂದ ನಿಲ್ಲಿಸ್ಬಿಡ್ಬೋದು. ಯಾಕಂದರೆ ಪ್ರಪಂಚಕ್ಕೆ ತೊಂದರೆ ಆದಾಗ ನಮಗೂ ಒಂದು ತೊಂದರೆ ಆಗುತ್ತೆ ಅಂತ. ವಿತೌಟ್ ಇಂಟಿಮೇಷನ್ನು ಏನೂ ಇಲ್ಲದೆ ಹೋಟ್ಲುಗಳ ಉದ್ಯೋಗ ಇದು. ಈಗ ನಾವು ಹೋಟ್ಲ್ ಇಲ್ಲ ಅಂದರೆ ನೂರಾರು ಜನ ಊಟಕ್ಕೆ ಬರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂದರೆ ಅವ್ರು ಬೈಕೊಂಡು ಹೋಗ್ತಾರೆ. ಇದೆಲ್ಲ ಸಮಸ್ಯೆಗಳಾಗ್ಬಿಟ್ಟು 3-4 ದಿನದಿಂದ ನಮಗೆ ಕಮರ್ಷಿಯಲ್ ಸಿಲಿಂಡ್ರೇ ಬರ್ತಾ ಇಲ್ಲ. ಹೋಟ್ಲು ಉದ್ಯೋಗ ಹೆಂಗೆ ನಡೆಸೋದು? ತುಂಬ ಕಷ್ಟ ಆಗ್ತಾಯಿದೆ. ಹೋಟೆಲ್ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹೀಗೆ ಮುಂದುವರೆದ್ರೆ ಇನ್ನೂ ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾಯಿದೆ. 80% ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಹೋಟೆಲ್, 9,000 ಹೋಟೆಲ್ಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40,000 ಹೋಟೆಲ್ಗಳಿದೆ. ಅದರಲ್ಲಿ 8,000 ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ನಮ್ಮ ಹೋಟೆಲ್ ಸಂಘದ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ನೋಡಬೇಕು ಇನ್ನು 2-3 ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ. ಮೈಸೂರು ನಗರಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದನ್ನೆಲ್ಲ 50% ನಿಲ್ಲಿಸಿರೋದ್ರಿಂದ ಇನ್ನೊಂದು 3-4 ದಿನದಲ್ಲೇ
HP ಗ್ಯಾಸ್ ಬರ್ತಾ ಇದೆ. ಅದೇನೋ ನಿಂತು ಹೋಗ್ಬಿಟ್ರೆ ಮೈಸೂರು ನಗರಾದ್ಯಂತ ಹೋಟ್ಲುದ್ಯಮ ಸ್ಥಗಿತ ಆಗಿದೆ. ನಾವೆಲ್ಲ ಬೀದಿಗೆ ಬಂದು ಮತ್ತೆ ಧರಣಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ನಿನ್ನೆ ಎಲ್ಲ ಪತ್ರಗಳು ಬರೆದಿದ್ದೀವಿ. ಗ್ಯಾಸೇ ಕೊಡ್ತಾ ಇಲ್ಲ, ಭಾಳ ತ್ರಾಸ. ನಾವು ಇಟ್ಬಿಟ್ರೆ ಹೋಟ್ಲ ರನ್ ಮಾಡ್ತಾ ಇದ್ದೇವೆ. 16 kgಗೆ 1480 ಇತ್ತು ಸರ್, ಈಗ 115 ಅಂದರೆ ಬರೋಬ್ಬರಿ 18 ಮಾಡ್ಯಾರ. ಹೌದು, ಅದು ಮತ್ತು ಸರ್ವಿಸ್ ಎರಡು ಒಂದು ಕೊಡ್ತಾರೆ. ಅದು ಊರೆಲ್ಲ ಅಡ್ಡಾಡಿ ತಂದು ಕೊಡ್ತಾರೆ. ಈಗ ಪೂನಾದಲ್ಲಿ ಒಂದು ದೊಡ್ಡ ಬ್ರಾಂಚ್ ಐತಂದ್ರೆ ಅಲ್ಲಿ ಕಚ್ಚಾ ವಸ್ತು ಒಟ್ಟು ಬರೋದು ಈಗಲೇ ಬಂದಾಗಿತ್ತಂತೆ. ಈಗ ಬಾಂಬೆ ಮಹಾರಾಷ್ಟ್ರ ಎಲ್ಲ ತೊಂದರೆ ಅದಾಗಿತ್ತು. ಒಂದು ವಾರದೊಳಗೆ ಏನಾದ್ರು ಕ್ಲಿಯರ್ ಆದ್ರೆ ರಾತ್ರಿ, ಇಲ್ಲಾಂದ್ರೆ ನಾವು ಕೂಡ ಒಂದು ಸಭೆ ಸೇರಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು DC ಆಫೀಸರ್ನ ಭೇಟಿಯಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ನಾವು ತಿಳ್ಕೊತೀವಿ ಮುಂದೆ. ಮತ್ತು ಪೂರಾ ಬಂದ ನಾವು ಅನಿವಾರ್ಯ ಬಂದೇ ಮಾಡೋಕ್ಕಾಗುತ್ತೆ ಸರ್. ಮತ್ತು ಎಲ್ಲಿ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆಯಂತೆ ತೈಲ ಮಾರಾಟ ಕಂಪನಿಗಳಿಗೆ. ಮೊದಲಾದ್ರೆ ಮಿನಿಮಮ್ 21 ದಿನ ಕಾಯಬೇಕಾಗಿತ್ತು 2 ಬುಕ್ಕಿಂಗ್ಗಳ ಮಧ್ಯದಲ್ಲಿ. ಅದನ್ನು 25 ದಿನಗಳಿಗೆ ಏರಿಸಲಾಗಿದೆ. ಅದರ ಜೊತೆಗೆ ಆಲ್ಟರ್ನೇಟಿವ್ ಮಾರ್ಕೆಟ್ಗಳನ್ನು ಹುಡುಕಲಾಗ್ತಾ ಇದೆಯಂತೆ. ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆಯಿಂದ LPG ತರಿಸಿಕೊಳ್ಳಬಹುದಾ ಅಂತ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ವಿಷಯ ಚರ್ಚೆ ನಡೆಸಿದರು. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಈ ಸಭೆಯಲ್ಲಿದ್ದರಂತೆ. ಈ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಏರಿಳಿತ. 24 ಗಂಟೆಗಳಲ್ಲಿ 30% ಇಳಿದಿದೆ ರೇಟ್. $119 ರೀಚ್ ಆಗಿತ್ತು ನೆನ್ನೆ. $119 ರೀಚ್ ಆಗಿತ್ತು. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ $73 ಇತ್ತು. ಏರಿಳಿತ ಕಾಣ್ತಾ ಕಾಣ್ತಾ $119 ತನಕ ಹೋಗಿತ್ತು. ನೆನ್ನೆ ಒಂದೇ ದಿನ 32% ಏರಿದ್ದು, ಆ ನಂತರ 30% ಇಳಿದಿದೆ. ಏರಿದ್ದು ಯುದ್ಧದ ಕಾರಣಕ್ಕೆ, ಸಪ್ಲೈ ಕೊರತೆಯ ಕಾರಣಕ್ಕೆ ಎಲ್ಲರಿಗೂ ಅರ್ಥ ಆಗುತ್ತೆ. ಮತ್ತೆ ಇಳಿದಿದ್ಯಾಕೆ, ಬೆಲೆ ಕಡಿಮೆ ಆಗಿದ್ಯಾಕೆ? G7 ದೇಶಗಳು
ತಮ್ಮಲ್ಲಿರುವ ಸ್ಟಾಕ್ ಅನ್ನ ಮಾರ್ಕೆಟ್ಗೆ ರಿಲೀಸ್ ಮಾಡುವ ನಿರ್ಧಾರ ಘೋಷಿಸಿದವು. 400 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ G7 ದೇಶಗಳು ಎಮರ್ಜೆನ್ಸಿಗೆ ಅಂತ ಸ್ಟಾಕ್ ಮಾಡಿಟ್ಕೊಂಡಿದ್ದಾವೆ. ಅವುಗಳನ್ನು ಮಾರ್ಕೆಟ್ಗೆ ರಿಲೀಸ್ ಮಾಡೋ ನಿರ್ಧಾರವನ್ನ ಘೋಷಣೆ ಮಾಡಿದ್ರು. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ 32 ಸದಸ್ಯ ರಾಷ್ಟ್ರಗಳಿದಾವೆ. ಇದರಲ್ಲಿ ಈ 32 ಸದಸ್ಯ ರಾಷ್ಟ್ರಗಳು ಸೇರಿ ಪ್ರಪಂಚದ ಒಟ್ಟು ರಿಕ್ವೈರ್ಮೆಂಟ್ನ 75% ತೈಲ ಬಳಕೆ ಮಾಡ್ತವೆ. 75% ತೈಲ ಈ ದೇಶಗಳಿಗೆ ಬೇಕು. ಇವು ಕೂಡ ತಮ್ಮ ಹತ್ರ ಇರುವ ಸ್ಟಾಕ್ ಅನ್ನ ಮಾರುಕಟ್ಟೆಗೆ ರಿಲೀಸ್ ಮಾಡುವ ಘೋಷಣೆ ಮಾಡಿದ್ವು. IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ತೈಲ ಮಾರುಕಟ್ಟೆಯಲ್ಲಿ ದೊಡ್ಡ ಏರಿಳಿತ ಆಗದಂತೆ ಮುಂದುವರಿದ ದೇಶಗಳ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾವೆ. ಈ ರೀತಿ ಯಾವುದೋ ವಸ್ತುಗಳ ಕೊರತೆಯಾದಾಗ ECA ಅನ್ನುವ ಕಾಯ್ದೆಯನ್ನ ಜಾರಿಗೊಳಿಸಲಾಗುತ್ತೆ. ಅಗತ್ಯ ವಸ್ತು ಕಾಯ್ದೆ ಅಂತಾರೆ, ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್. ಅದನ್ನ ಗ್ಯಾಸ್ ಸಿಲಿಂಡರ್ಗಳ ವಿಷಯದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅಗತ್ಯ ವಸ್ತುಗಳ ಕಾಯ್ದೆ ಇರುವ LPGಯನ್ನ ಅತ್ಯಗತ್ಯ ವಲಯಕ್ಕೆ ಆದ್ಯತೆಯ ಮೇರೆಗೆ ಪೂರೈಸಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.